ಆಗಿರೋದ್ರಿಂದ 2020ರಿಂದ ಆಚೆಗೆ ಡೇ ಕೇರ್ನ ಸ್ಟಾರ್ಟ್ ಮಾಡಿ ಅದು ಈಗ ಕಂಟಿನ್ಯೂಲಿ ಹಾಗೆ ಇದೆ. ಸೊ ಇದ್ರ ಜೊತೆಗೆ 2020ರಿಂದ 2021ರಲ್ಲಿ NTT ಮತ್ತೆ PTT ಅನ್ನ ಸ್ಟಾರ್ಟ್ ಮಾಡಿದ್ವಿ. ನರ್ಸರಿ ಟೀಚರ್ಸ್ ಟ್ರೈನಿಂಗ್, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಟ್ರೈನಿಂಗ್. ಯಾರು ಮನೆಯಲ್ಲೇ ಒಂದು ಡಿಸ್ಕಂಟಿನ್ಯೂ ಆಗಿರುವಂತ ಹೆಣ್ಮಕ್ಳು ಇರಬಹುದು, ಅಥವಾ ನಾನು ಟೀಚರ್ ಆಗ್ಬೇಕು ಅಂತ ಆಸೆ ಪಡೋರು ಇರ್ಬೋದು, ಮನೆಯಲ್ಲೇ ಕೂತು ಅವರು ಪಾಠವನ್ನ ಕೇಳಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ಬೇಕು ಅಂತ ಆನ್ಲೈನ್ ತರಗತಿಗಳನ್ನ ಆಫ್ಲೈನ್ ತರಗತಿ ಎರಡು ಪ್ರಾರಂಭ ಮಾಡಿದ್ವಿ. ಆಫ್ಲೈನ್ಗೆ ನಮ್ಗೆ ಎನ್ಕರೇಜ್ಮೆಂಟ್ ಕಡಿಮೆ ಇದೆ, ಬಟ್ ಆನ್ಲೈನ್ ತರಗತಿಗಳಿಗೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಹೈದರಾಬಾದ್ ಇಂದ ಕೂಡ ನನಗೆ ಸ್ಟೂಡೆಂಟ್ಸ್ ಬಂದು NTT ಮತ್ತೆ PTTಗೆ ಜಾಯ್ನ್ ಆಗಿದ್ದಾರೆ. ವಿಶೇಷ ಏನು ಅಂದ್ರೆ ಈ ವರ್ಷ ಫಸ್ಟ್ ಆಗಿ ಒಂದು ಮೇಲ್ ಕ್ಯಾಂಡಿಡೇಟ್ ಕೂಡ ನಮ್ಮ ನರ್ಸರಿ ಟೀಚರ್ಸ್ ಟ್ರೈನಿಂಗ್ಗೆ ಜಾಯ್ನ್ ಆಗಿದ್ದಾರೆ. ಅದಕ್ಕೊಂದು ಗೌರವ ತಗೊಳ್ಬೇಕು. ಯೂಶಲಿ ನರ್ಸರಿ ಟೀಚರ್ಸ್ ಅಂದ್ರೆ ಲೇಡೀಸ್ ಅನ್ಕೋತೀವಲ್ವಾ, ಅವರು ನಿಮ್ಮ ಮಧ್ಯದಲ್ಲೇ ಇದ್ದಾರೆ. ಅವರು ಸರ್ ಪ್ಲೀಸ್ ಅನಿಲ್ ಸರ್ ಒಂದು ನಿಮಿಷ ನಿಂತ್ಕೋಬೋದಾ? ಅವರು ನನ್ನ ವರ್ಷದ ಸ್ಟೂಡೆಂಟ್. ನರ್ಸರಿ ಟೀಚರ್ ಟ್ರೈನಿಂಗ್, ಪ್ರೈಮರಿ ಟೀಚರ್ ಟ್ರೈನಿಂಗ್ ಇದೆ. ಒತ್ತು ಕೊಟ್ಟು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡುವಂತಹ ಒಂದು ಈ ಕ್ಷೇತ್ರಕ್ಕೆ ಅವರು ಪಾದಾರ್ಪಣೆ ಮಾಡಿರುವುದು ನಿಜಕ್ಕೂ ಕೂಡ ಕೋಲಾರದ ನಾಗರಿಕರ ಒಂದು ಅದೃಷ್ಟ ಅಂತ ಹೇಳ್ಬೇಕು. ಯಾಕೆ ಅಂತಂದ್ರೆ ಈ ಒಂದು ಉಪಾಧ್ಯಾಯ ವೃತ್ತಿ ಅನ್ನೋದು ನಾವು ಇಷ್ಟಪಟ್ಟು ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ಸಮನಾದ ಯಾವುದೂ ಇಲ್ಲ. ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಥವಾ ವಿಜ್ಞಾನಿ ಆಗ್ಬಹುದು, ಲಾಯರ್ ಆಗ್ಬೋದು, ಯಾರೇ ಆದ್ರೂ ಕೂಡ ಅವನು ಆ ವೃತ್ತಿಗೆ ಬರುವುದಕ್ಕೆ ಕಾರಣ ಉಪಾಧ್ಯಾಯ. ಆ ಉಪಾಧ್ಯಾಯ ವೃತ್ತಿಯಲ್ಲಿ ಸಿಕ್ಕುವಂತಹ ಒಂದು ಮೇಡಮ್, ನೀವು ಬನ್ನಿ ಮೇಡಮ್, ಬರ್ತೀರಾ? ಬನ್ನಿ ಮೇಡಮ್, ಬನ್ನಿ. ಯಾಕೆ ಕೇಳ್ತಾ ಇದ್ರೆ ಸ್ವಲ್ಪ ಧೈರ್ಯ ಇದೆ ಅಂತ. ಮೇಡಮ್ ನಾವು ತೂಕವಾಗಿದ್ದಾರೆ, ತೂಕವಾಗಿ ಶಾಲೆ ನಡೆಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭೋಜನ ಮಾಡ್ಕೊಂಡು ಕೂಡ ಮೇಡಮ್, ಇದು ಏನಂತ ಗೊತ್ತಿದೆ ಮೇಡಮ್? ಚಿಪ್ಸ್ ಯಾರ್ಯಾರಿಗೆ ಬೇಕು ಕೈ ಎತ್ತಿ ಮೇಡಮ್ ಚಿಪ್ಸ್ ಕೊಡ್ತಾ ಇದ್ದೀನಿ ಮೇಡಮ್. ಓಕೆನಾ ಮೇಡಮ್? ಚಿಪ್ಸ್ ಕೊಡ್ತೀರಾ ಅವ್ರಿಗೆ? ತಗೊಳ್ಳಿ ಮೇಡಮ್, ಓಪನ್ ಮಾಡಿ. ಹೇಗೆ ಈಗ ಹಿಡ್ಕೊಂಡು ಓಪನ್ ಮಾಡಿ ಮೇಡಮ್. ವೆರಿ ಗುಡ್ ಮೇಡಮ್, ಸೂಪರ್. ಥ್ಯಾಂಕ್ ಯು ಮೇಡಮ್. ಓಕೆ, ಯಾಕಂದ್ರೆ ಅಂದರೆ ಇವ್ರ ಥರ ಬೇರೆ ವ್ಯಕ್ತಿಗೆ ಕರೆದಿದ್ದು ಮೇಡಮ್. ಥ್ಯಾಂಕ್ ಯು. ಓಕೆ.
ನಾವು ನಿದ್ದೆ ಬೇಕು ದೊಡ್ಡ ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ ಅದನ್ನು ನಾನು ನಿಜ ಜೀವನದಲ್ಲಿ ನಮ್ದೇನು ಜೀವನದಲ್ಲಿ ಏನೇನು ಬೇಕು ಅನ್ನೋದನ್ನ ನಾನು ಯಾವುದೇ ಪತ್ರಿಕೆ ಕೊಡಲಿಲ್ಲ, ನಾನು ಪುಸ್ತಕ ಮಾಡಲಿಲ್ಲ. ಬರೀ ಬಾಳ ಸಂಗಾತಿ ಬಾಳ ಬೇಕು ಅಂತ 2009 ಪುಸ್ತಕ ರಿಲೀಸ್ ಮಾಡಿದೆ. ಅದಕ್ಕೆ बोलो भारत माता की, बोलो भारत माता की, बोलो भारत माता की, ಒಂದೇ ಒಂದೇ ಒಂದೇ. ನಿಜವಾಗಿಯೂ ಬೋಲೋ ಭಾರತ್ ಮಾತಾ ಕಿ ಮತ್ತೆ ಒಂದೇ ಮಾತ್ರ ಹೇಳುವಾಗ ನಮ್ಮಲ್ಲಿ ಏನೋ ಒಂದು ರೀತಿ ವೈಬ್ರೇಷನ್ ಆಗುತ್ತೆ ಅಲ್ವಾ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ಇಲ್ಲಿಗೆ ಮ್ಯಾಜಿಕ್ ಶೋ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜೋರಾದ ಕಪ್ಪಳಿಗೆ ಪ್ರೋತ್ಸಾಹಿಸಿದ್ದಾರೆ.